ಹಾಯ್ ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರ್ಯಾರು ತಯಾರಿ ನಡೆಸ್ತಿದ್ರೆ ಈ ಒಂದು ವಿಡಿಯೋನ ಕಡ್ಡಾಯವಾಗಿ ನೋಡ್ಕೊಳ್ಳಿ. ಯಾಕಂದರೆ ನಾವು ಎಷ್ಟು ಓದಿದ್ವಿ ಅನ್ಕೊ ಇಂಪಾರ್ಟೆಂಟ್ಕಿಂತ ನಾವು ಯಾವ ರೀತಿಯಾಗಿ ಓದಿದ ವಿಷಯ ನಮ್ಮ ತಲೆಯಲ್ಲಿದೆ ಅಂತ ಒಂದು ಗುರುತಿಸ್ಕೊಳ್ಳೋಕ್ಕೆ ಈ ಒಂದು ವಿಡಿಯೋ ನಿಮಗೆ ಸಹಕಾರಿ ಆಗ್ತದೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳೋಣ. ಕೆಲವು ಪ್ರಶ್ನೆಗಳಿರ್ತವೆ. ಆ ಒಂದು ಪ್ರಶ್ನೆಗಳಿಗೆ ಕಮೆಂಟ್ ಕೂಡ ಹಾಕಿ ಕಮೆಂಟ್ನಲ್ಲಿ ಇನ್ನರ್ಧ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಇಲ್ಲೇ ಹೇಳಲಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಇದೆ ನೋಡಿ. ಸಸ್ಯಕೋಶದ ಯಾವ ಭಾಗವನ್ನು ಕೋಶ ಶಕ್ತಿ ಕೇಂದ್ರ ಎಂದು ಕರೆಯುತ್ತಾರೆ ನೋಡಿರಿ. ಈ ಒಂದು ಕೋಶದ ಶಕ್ತಿ ಕೇಂದ್ರವೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಇದು ರಿಪೀಟೆಡ್ ಆದ ಒಂದು ಪ್ರಶ್ನೆ ಆಗಿದೆ ನೋಡಿ. ಈ ಪ್ರಶ್ನೆಗೆ ಯಾರು ಸಸ್ಯ ಜೀವಕೋಶದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಓದಿರ್ತಾರೋ ಅವರಿಗೆ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರ್ತದೆ ನೋಡ್ರಿ. ಓಕೆ, ಸಸ್ಯದ ಬಗ್ಗೆ ತಿಳಿದುಕೊಳ್ಳುವಾಗ ಈ ಒಂದು ಕಂಡು ಬರುತ್ತೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಬಿ, ಮೈಟ್ರೋಕಾರ್ಡಿಯಾ ಅಥವಾ ಮೈಟೋಕಾಂಡ್ರಿಯಾ ಅಂತ ಕರೀತಾರೆ ನೋಡ್ರಿ. ಇದಕ್ಕೆ ಇದು ಸರಿಯಾದ ಉತ್ತರ. ಮೈಟೋಕಾಂಡ್ರಿಯಾವನ್ನು ಕೋಶದ ಶಕ್ತಿ ಕೇಂದ್ರ ಎಂದು ಕರೀತಾರೆ. ಇಲ್ಲಿ ಆಹಾರ ಪದಾರ್ಥಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿಗಿಸಿಂದ ಜೀವಕೋಶಗಳನ್ನು ಬಳಸಲ್ಪಡುವ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ. ಯಾವ ರೂಪದಲ್ಲಿ ಅಂದರೆ ATP ರೂಪದಲ್ಲಿ ಏನಪ್ಪ ಅಂತಂದರೆ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ ಜೀವಕೋಶದಲ್ಲಿ. ಅಡಿನೈನ್ ಟ್ರೈ ಫಾಸ್ಫೇಟ್ ಅಂತ ಕರೀತಾರೆ ನೋಡ್ರಿ. ಇದು ATP ಅಂದರೆ ಆಕ್ಸಿಜನ್ಗೆ ಜೊತೆ ವರ್ತಿಸಿ ಏನಾಗ್ತದಂದರೆ ಇದು ಜೀವಕೋಶಗಳು ಬಳಸುವ ಶಕ್ತಿಯನ್ನು ಬಿಡುಗಡೆ ಮಾಡ್ತವೆ. ಈ ಒಂದು ಮೈಟ್ರೋಕಾರ್ಡಿಯಾವನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯುತ್ತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆಯಾಗಿದೆ. ರಸೀದಿ ಪತ್ರಗಳನ್ನು ಅಂದರೆ ಬಿಲ್ ಮುದ್ರಿಸಲು ಬಳಸುವ ಕಾಗದದ ಮೇಲೆ ಯಾವ ರಾಸಾಯನಿಕವನ್ನು ಲೇಪಿಸಲಾಗಿರುತ್ತದೆ? ಈ ಒಂದು ಏನು ಕರೆಂಟ್ ಬಿಲ್ನಲ್ಲಿ ಮುದ್ರಿಸ್ತಾರಲ್ಲ ಆ ಒಂದು ಮುದ್ರಣವಾಗಿರುವಂಥ ಇಂಕ್ ಯಾವುದರಿಂದ ಲೇಪನ ಮಾಡಿರ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಬೇರಿಂಗ್ ಸಲ್ಫೇಟ್ ನೋಡ್ರಿ. ಇದರ ಮುಖಾಂತರ ಈ ಒಂದು ರಸೀದಿ ಪತ್ರಗಳ ಮುದ್ರಿಸುವಾಗ ಕಾಗದ ಮೇಲೆ ರಾಸಾಯನಿಕ ಲೇಪನ ಬಳಸಿಕೆ ಮಾಡ್ತಾರೆ, ಬೇರಿಂಗ್ ಸಲ್ಫೇಟ್ ನೋಡ್ರಿ. ಥರ್ಮಲ್ ಕಾಗದದ ಅಂದರೆ ರಸೀದಿ ಕಾಗದ ಅಂತ ಹೇಳ್ತೀವಿ. ಅದರ ಮೇಲೆ ಏನಪ್ಪ ಅಂತಂದರೆ ಬೇರಿಂಗ್ ಸಲ್ಫೇಟ್ ಮತ್ತು ಪಿನಾಪ್ತಲಿನ್ ನಂತಹ ರಾಸಾಯನಿಕ ಲೇಪನಗಳನ್ನು ಇರ್ತದಂತ ಹೇಳ್ತೀವಿ. ಈ ಒಂದು ಬೇರಿಂಗ್ ಸಲ್ಫೇಟ್ನ ಒಂದು ಸೂತ್ರ ಇದೆ ನೋಡಿ, BaSO4. ಇದೇನಪ್ಪ ಅಂತಂದರೆ ಈ ಬೇರಿಂಗ್ ಸಲ್ಫೇಟದ್ದು ಆಗಿದೆ. ಮುದ್ರಕದಲ್ಲಿನ ಒಂದು ಶಾಖದಿಂದ ಈ ರಾಸಾಯನಿಕಗಳು ಕರಗಿ ರಾಸಾಯನಿಕ ಕ್ರಿಯೆ ನಡೆಸಿ ಗಾಢ ಬಣ್ಣ ತೋರಿಸ್ತವೆ. ಈ ಒಂದು ಕರೆಂಟ್ ಬಿಲ್ಲಿನಲ್ಲಿ ನಾವು ನೋಡ್ಬೋದು. ಕರೆಂಟ್ ಬಿಲ್ ಎಷ್ಟಾಗಿದೆ ಅಂತ ಚೆಕ್ ಮಾಡುವಾಗ ಆ ಒಂದು ನಂಬರ್ ಇರ್ತಾವಲ್ಲ ಅದು ಬೇರಿಂಗ್ ಸಲ್ಫೇಟ್ನಿಂದ ಬರೆದಿರ್ತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಮಾನವನ ಶರೀರದಲ್ಲಿನ ಅತಿ ದೊಡ್ಡ ಗ್ರಂಥಿ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಮಾನವನ ಸೇರಿದ ಅತಿ ದೊಡ್ಡ ಗ್ರಂಥಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಏನು ಮಾಡ್ಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಕ್ವಶನ್ ನಂಬರ್ 1 ಅಂತ ಹಾಕಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಮಾನವನ ಸೇರಿದ ಅತಿ ದೊಡ್ಡ ಗ್ರಂಥಿ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಅತಿ ಹೆಚ್ಚು ವೇಗದಲ್ಲಿ ಇರುತ್ತದೆ? ಈ ಒಂದು ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಅತಿ ಹೆಚ್ಚು ವೇಗದಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದನ್ನು ಕೂಡ ಕಮೆಂಟ್ ಮೇಲೆ ತಿಳಿಸಿ ಸ್ನೇಹಿತರೆ. ಓಕೆ, ಇವು ಪ್ರಶ್ನೆಗಳು ನಿಮಗಾಗಿ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಈ ಒಂದು ಶಬ್ದದ ಬಗ್ಗೆ ಯಾರು ಓದಿರ್ತಾರೋ ಅವರಿಗೆ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರ್ತದೆ. ಅದಕ್ಕಾಗಿ ನಿಮ್ಮ ಒಂದು ಮೆಮೊರಿನ ಟೆಸ್ಟ್ ಮಾಡೋಕ್ಕಾಗಿ ಈ ಒಂದು ವಿಡಿಯೋ ಇರ್ತದೆ. ಅದಕ್ಕಾಗಿ ಈ ಒಂದು ಪ್ರಶ್ನೆಗೆ ಕ್ವಶನ್ ನಂಬರ್ 2 ಅಂತ ಹಾಕಿಗೆಸಿಂದ ಉತ್ತರವನ್ನು ತಿಳಿಸಿ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಬಂದಿದ್ದು ನೋಡಿ. ವಿದ್ಯುತ್ ಬಲ್ಬ್ನಲ್ಲಿರುವ ಯಾವ ಅನಿಲವನ್ನು ತುಂಬಿರುತ್ತಾರೆ ನೋಡಿ. ವಿದ್ಯುತ್ ಬಲ್ಬ್ನಲ್ಲಿ ಯಾವ ಅನಿಲವನ್ನು ತುಂಬಿರ್ತಾರೆ ಅಂತ ಕೇಳಿದ್ದಾರೆ. ವಿದ್ಯುತ್ ಬಲ್ಬ್ನಲ್ಲಿ ತುಂಬಿರುವಂಥ ಅನಿಲ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಆರ್ಗಾನ್ ನೋಡಿ. ಆಪ್ಷನ್ ಸಿ, ಆರ್ಗಾನ್. ವಿದ್ಯುತ್ ಬಲ್ಬ್ನಲ್ಲಿ ಸಾಮಾನ್ಯವಾಗಿ ಆರ್ಗಾನ್ ಅನಿಲವನ್ನು ತುಂಬಿರ್ತಾರೆ. ಇದು ನಿಷ್ಕ್ರಿಯ ಅನಿಲವಾಗಿರ್ತದೆ. ಜೊತೆಗೆ ಟಂಗ್ಸ್ಟನ್ ತಂತು ಹುರಿದು ಹೋಗದಂತೆ ರಕ್ಷಣೆ ಮಾಡುತ್ತದೆ ಆರ್ಗಾನ್ ಅನಿಲ. ಓಕೆ, ಮುಂದಿನ ಒಂದು ಪ್ರಶ್ನೆ, ಭಾರತದ ಮೊದಲ ಧ್ವನಿಚಿತ್ರ ಯಾವುದು? ಓಕೆ, ಭಾರತದ ಮೊದಲ ಧ್ವನಿಚಿತ್ರ ಯಾವುದು? ಕ್ವಶನ್ ನಂಬರ್ 3 ಆಗಿದೆ ನೋಡಿ.
ಕಮೆಂಟ್ ಮಾಡಿ. ಕ್ವೆಶನ್ ನಂಬರ್ 3 ಒಟ್ಟು ಟೋಟಲ್ 5 ಇರ್ತದೆ ನೋಡಿರಿ. ಕ್ವೆಶನ್ ನಂಬರ್ 3 ಭಾರತ ಮೊದಲ ಧ್ವನಿಚಿತ್ರ ಯಾವುದು, ಇದಕ್ಕೆ ಕಮೆಂಟ್ ಮಾಡಿ ಕ್ವೆಶನ್ ನಂಬರ್ 3 ಅಂತ ಹಾಕಿ. ಮುಂದಿನ ಒಂದು ಪ್ರಶ್ನೆ, ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು? ಈ ಒಂದು ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದಂಥ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದರು ಆಪ್ಷನ್ ಸಿ ಆಚಾರ್ಯ ವಿನೋಬಾ ಭಾವೆ. 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದಂಥ ವ್ಯಕ್ತಿ ಯಾರಂದರೆ ವಿನೋಬಾ ಭಾವೆ ಅವರು ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ತಮಿಳುನಾಡಿನಲ್ಲಿ. ಆಚಾರ್ಯ ವಿನೋಬಾ ಅವರು ಏನು ಮಾಡ್ತಾರೆ ಅಂದರೆ 1951ರಲ್ಲಿ ತಮಿಳುನಾಡಿನಲ್ಲಿ ತೆಲಂಗಾಣದ ಒಂದು ಪಚ್ಚಪಲ್ಲಿ ಗ್ರಾಮದಲ್ಲಿ ಭೂದಾನ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ತೆಲಂಗಾಣ ನೋಡಿ, ತಮಿಳುನಾಡಲ್ಲ, ತೆಲಂಗಾಣದಲ್ಲಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಭೂಮಿಯನ್ನು ಹೊಂದಿರುವವರು ತಮ್ಮ ಭೂಮಿಯನ್ನು ಭೂ ರೈತರಿಗೆ ದಾನವಾಗಿ ನೀಡಬೇಕೆಂಬುದು ಈ ಒಂದು ಚಳವಳಿಯ ಉದ್ದೇಶವಾಗಿರುತ್ತೆ ನೋಡ್ರಿ. ಭೂ ರೈತರಿಗೆ ದಾನವಾಗಿ ನೀಡಬೇಕಂತ ಉದ್ದೇಶನೂ ಇದು ಹೊಂದಿರ್ತದೆ. ಭೂದಾನ ಚಳವಳಿ 1951 ತೆಲಂಗಾಣದಲ್ಲಿ ನಡೀತದೆ. ಆಚಾರ್ಯ ವಿನೋಬಾ ಭಾವೆ ಅವರು ಈ ಒಂದು ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಓಕೆ, ಇಷ್ಟು ಗೊತ್ತಿರ್ಬೇಕು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯವು ಅತಿ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಗುಜರಾತ್. ಗುಜರಾತ್ ರಾಜ್ಯ 1600 ಕಿಲೋಮೀಟ್ರ್ ಅಷ್ಟು ಹೊಂದಿದೆ. ಗುಜರಾತ್ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಉದ್ದದ ಕರಾವಳಿಯನ್ನು ಹೊಂದಿದೆ. ಎಷ್ಟಂದರೆ 1600 ಕಿಲೋಮೀಟ್ರ್ ಅಷ್ಟು ಉದ್ದದ ಜಲಪ್ರದೇಶವನ್ನು ಹೊಂದಿದೆ. ಇದರ ನಂತರದಲ್ಲಿ ನಾವು ತಮಿಳುನಾಡನ್ನು ನೋಡ್ತೀವಿ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳು ಕಂಡು ಬರ್ತವೆ. ಕರ್ನಾಟಕ 320 ಇದೆ. ಈಗ ಅದು ಜಾಸ್ತಿ ಇದೆ ಅಂತ ಕೂಡ ಹೇಳಲಾಗ್ತಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ಯಾವ ದೇಶವು ಭಾರತದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ? ಭಾರತದ ಜೊತೆ ಅತಿ ಉದ್ದವಾದ ಗಡಿಯನ್ನು ಹೊಂದಿರುವಂಥ ದೇಶ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ ನೋಡಿ. ಬಾಂಗ್ಲಾದೇಶ ಏನಪ್ಪ ಅಂತಂದರೆ ಭಾರತದ ಜೊತೆ ಅತಿ ಉದ್ದವಾದ ಗಡಿಯನ್ನು ಹೊಂದಿರುವಂಥ ದೇಶವಾಗಿದೆ. ಯಾವುದು? ಬಾಂಗ್ಲಾದೇಶ ಭಾರತದೊಂದಿಗೆ ಹೆಚ್ಚು ಗಡಿಯನ್ನು ಹೊಂದಿದೆ. ಎಷ್ಟಪ್ಪ ಅಂತಂದರೆ 4096 ಕಿಲೋಮೀಟ್ರು. ಇದರ ನಂತರದಲ್ಲಿ ಚೀನಾ ಕಂಡು ಬರ್ತದೆ. ಅದು ಚೀನಾ 3488 ಕಿಲೋಮೀಟ್ರ್ ಹೊಂದಿದೆ. ನಂತರ ಪಾಕಿಸ್ತಾನ ಇದೆ 3ನೇ ಸ್ಥಾನದಲ್ಲಿ, 3323 ಕಿಲೋಮೀಟ್ರ್ ಭೂಗಡಿಯನ್ನು ಹಂಚಿಕೊಂಡಿದೆ ಭಾರತ ದೇಶದ ಜೊತೆ. ಬಾಂಗ್ಲಾದೇಶ್, ಚೀನಾ, ಪಾಕಿಸ್ತಾನ 3 ಗೊತ್ತಿರಲಿ. ಮುಂದಿನ ಒಂದು ಪ್ರಶ್ನೆ, ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ನೋಡ್ರಿ. ಅರ್ಥಶಾಸ್ತ್ರದ ಪಿತಾಮಹ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸ್ಕಾಟಿಷ್ ಅರ್ಥಶಾಸ್ತ್ರಜ್ಞರಾಗಿರುವಂಥ ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರು ಸ್ಕಾಟಿಷ್ ದೇಶದವರು. ಇವರು 1776ರಲ್ಲಿ ದಿ ವೆಲ್ತ್ ಆಫ್ ನೇಷನ್ ಎಂಬ ಪ್ರಸಿದ್ಧ ಗ್ರಂಥವನ್ನು ರಚಿಸಿದರು. ಇದು ಕೂಡ ಇಂಪಾರ್ಟೆಂಟ್ ಅಂತ ನೋಡ್ರಿ. ದಿ ವೆಲ್ತ್ ಆಫ್ ನೇಷನ್ ಎಂಬ ಒಂದು ಗ್ರಂಥವನ್ನು ರಚನೆ ಮಾಡಿದಂಥ ವ್ಯಕ್ತಿ ಯಾರಂದರೆ ಆಡಮ್ ಸ್ಮಿತ್, 1776ರಲ್ಲಿ. ಮುಂದಿನ ಒಂದು ಪ್ರಶ್ನೆ, ಗಾಯತ್ರಿ ಮಂತ್ರವು ಯಾವ ಒಂದು ವೇದದಲ್ಲಿ ಕಂಡುಬರ್ತದಂತ ಕೇಳಿದ್ದಾರೆ. ಇದನ್ನೇನು ಮಾಡ್ಬೇಕಂದ್ರೆ ನೀವು ಕಮೆಂಟ್ ಮಾಡಬೇಕು. ಓಕೆ, ಕ್ವೆಶನ್ ನಂಬರ್ 4 ಇದೆ ನೋಡಿ. ಕ್ವೆಶನ್ ನಂಬರ್ 4 ಕಮೆಂಟ್ ಮಾಡಿರಿ. ಕ್ವೆಶನ್ ನಂಬರ್ 4 ಅಂತ ಹಾಕಿ ಕಮೆಂಟ್ ಮಾಡಿ. ವೇದಗಳ ಕಾಲದಲ್ಲಿ ಯಾರು ಓದಿರ್ತಾರೋ ವೇದಗಳ ಬಗ್ಗೆ ಗೊತ್ತಿರುತ್ತೆ ನೋಡ್ರಿ. ಓಕೆ, ಮುಂದಿನ ಒಂದು ಪ್ರಶ್ನೆ, ಸತ್ಯಮೇವ ಜಯತೆ ಎಂಬುದನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಸತ್ಯಮೇವ ಜಯತೆ ಎಂಬುದು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಮುಂಡಕ್ ಉಪನಿಷತ್ನಿಂದ ಸತ್ಯಮೇವ ಜಯತೆ ಎಂಬುದನ್ನು ತೆಗೆದುಕೊಳ್ಳಲಾಗಿದೆ ನೋಡಿ. ಇದರ ಬಗ್ಗೆ ನೋಡೋದಾದರೆ ಮುಂಡಕ್ ಉಪನಿಷತ್ನಿಂದ ಒಂದು ತೆಗೆದುಕೊಳ್ಳಲಾಗಿದೆ ಏನಂದರೆ ಸತ್ಯಮೇವ ಜಯತೆಯನ್ನು, ಅಂದರೆ ಸತ್ಯವೇ ಜಯಿಸುತ್ತದೆ ಎಂಬುದು ಇದರದ ಅರ್ಥ. ಇದು ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯವಾಗಿದೆ. ಇದು ದೇವನಾಗರಿ ಲಿಪಿಯಲ್ಲಿ ಭಾರತದ ರಾಷ್ಟ್ರೀಯ ಲಾಂಛನದ ಕೆಳಗೆ ಬರೆಯಲಾಗಿದೆ. ಯಾವುದು? ಭಾರತದ ರಾಷ್ಟ್ರೀಯ ಲಾಂಛನದ ಕೆಳಗೆ ಇದನ್ನು ಬರೆಯಲಾಗಿದೆ. ಮುಂದಿನ ಒಂದು ಪ್ರಶ್ನೆ, ವಂದೇ ಮಾತರಂ ಯಾವ ಕಾದಂಬರಿಯಿಂದ ತೆಗೆದುಕೊಳ್ಳಲಾಗಿದೆ? ವಂದೇ ಮಾತರಂ ಎಂಬುದು ಯಾವ ಒಂದು ಕಾದಂಬರಿಯಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ ಆನಂದ ಮಠ್ ಕಾದಂಬರಿ.
ಬಂಕಿಂಚಂದ್ರ ಚಟರ್ಜಿ ಅವರ ಈ ವಂದೇ ಮಾತರಂ ಈ ಒಂದು ಆನಂದ ಮಠ ಕಾದಂಬರಿಯಿಂದ ತೆಗೆದುಕೊಳ್ಳಲಾಗಿದೆ ನೋಡ್ರಿ. ಇದನ್ನು ಬಂಕಿಂಚಂದ್ರ ಚಟರ್ಜಿ ಅವರ ಒಂದು ಆನಂದ ಮಠ ಕಾದಂಬರಿಯಿಂದ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಂಗೀತ ಸಂಯೋಜನೆ ಮಾಡ್ಯಾರ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಪಂಚತಂತ್ರವನ್ನು ಬರೆದಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಓಕೆ, ಇದು ಕೂಡ ರಿಪೀಟೆಡ್ ಪ್ರಶ್ನೆ. ಪಂಚತಂತ್ರವನ್ನು ಬರೆದಂಥ ವ್ಯಕ್ತಿ ಯಾರು? ಕ್ವಶನ್ ನಂಬರ್ 5 ಅಂತ ಹಾಕಿ ಇದಕ್ಕೆ ಕಮೆಂಟ್ ಮಾಡಿ. ಇಲ್ಲಿ ಏನಪ್ಪ ಅಂತಂದರೆ 5 ಕ್ವಶನ್ ಅದು ನೋಡಿರಿ. 5 ಕ್ವಶನಿಗೆ ಸೀರಿಯಲ್ ವೈಸ್ 1, 2, 3 ಕ್ವಶನ್ನ ಹೇಳ್ಬೇಕು. ಓಕೆ, ಪಂಚತಂತ್ರವನ್ನು ಬರೆದಂಥ ವ್ಯಕ್ತಿ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ. 15ನೇ ಪ್ರಶ್ನೆ, LPG ಸಿಲಿಂಡರ್ನಲ್ಲಿ ಯಾವ ಅನಿಲಗಳನ್ನು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. LPG ಸಿಲಿಂಡರ್ನಲ್ಲಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. LPG ಅಂದರೆ ಇದರಲ್ಲಿ ಯಾವ ಅನಿಲ ಕಂಡು ಬರ್ತವೆ ಅಂದರೆ ಬ್ಯೂಟೇನ್ ಮತ್ತು ಪ್ರೋಪೇನ್ ಅನಿಲಗಳು ಕಂಡು ಬರ್ತವೆ ನೋಡ್ರಿ. ಬ್ಯೂಟೇನ್ ಮತ್ತು ಪ್ರೋಪೇನ್. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಂದು LPGಗೆ ಕರೆಯಲಾಗ್ತದೆ. ಇದರಲ್ಲಿ ಪ್ರಮುಖವಾಗಿ ಪ್ರೋಟೇನ್ ಮತ್ತು ಬ್ಯೂಟೇನ್ಗಳು ಅನಿಲಗಳು ಮಿಶ್ರಣವಾಗಿರ್ತವೆ. ಇದನ್ನು ಒತ್ತಡದಲ್ಲಿ ದ್ರವಿಸಿ ಸಿಲಿಂಡರ್ನಲ್ಲಿ ತುಂಬಿಸ್ತಾರೆ ಈ ಒಂದು LPG ಇಲ್ಲಿ. ಓಕೆ, ಈಥೈಲ್ ಮರ್ಕ್ಯಾಪಲ್ ಅಂತ ಕರಿತಾರೆ ನೋಡ್ರಿ. LPG ವಾಸನೆ ಬರಲು ಕಾರಣ ಏನಪ್ಪ ಅಂತಂದರೆ ಈಥೈಲ್ ಮರ್ಕ್ಯಾಪಲ್ ಅಂತ ಕರಿತಾರೆ. ಈಥೈಲ್ ಮರ್ಕ್ಯಾಪಲ್. ಓಕೆ, ಮುಂದಿನ ಒಂದು ಪ್ರಶ್ನೆ, ವಿಮಾನದ ಟೈರ್ನಲ್ಲಿ ಯಾವ ಅನಿಲವನ್ನು ತುಂಬಿರುತ್ತಾರೆ? ಈ ಒಂದು ವಿಮಾನದ ಟೈರಿನಲ್ಲಿ ಯಾವ ಅನಿಲವನ್ನು ತುಂಬಿರುತ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸಾರಜನಕ. ಎಲ್ಲರೂ ಈಲಿಯಮ್ ಅಂತ ಅಂದ್ಕೊಂಡಿರ್ತೀರಿ, ಯಾಕಂದರೆ ಬಲೂನ್ನಲ್ಲಿ ಈಲಿಯಮನ್ನು ತುಂಬಿರ್ತಾರೆ ನೋಡಿ. ಬಲೂನ್ನಲ್ಲಿ ಈಲಿಯಮನ್ನು ತುಂಬಿರುತ್ತಾರೆ. ವಿಮಾನದ ಟೈರ್ನಲ್ಲಿ ನೈಟ್ರೋಜನ್ ತುಂಬಿರುತ್ತಾರೆ ನೋಡ್ರಿ. ನೈಟ್ರೋಜನ್ ವಿಮಾನದ ಟೈರ್ನಲ್ಲಿ ತುಂಬಿರುತ್ತಾರೆ. ಓಕೆ, ಸಾರಜನಕ ಅಂತ ಕರೆಯುತ್ತೇವೆ ನೈಟ್ರೋಜನನ್ನು. ವಿಮಾನಗಳ ಒಂದು ಟೈರ್ನಲ್ಲಿ ಸಾಮಾನ್ಯವಾಗಿ ಸಾರಜನಕ ಅನಿಲವನ್ನು ತುಂಬುತ್ತಾರೆ. ಒಂದು ಸಾರಜನಕವು ಜಡ ಅನಿಲವಾಗಿದ್ದು ತಾಪಮಾನ ಬದಲಾವಣೆಯಿಂದ ಹಿಗ್ಗುವಿಕೆ ಕುಗ್ಗುವಿಕೆ ಕಡಿಮೆ ಇರುತ್ತದೆ ಮತ್ತು ಬೆಂಕಿಯ ಅಪಾಯವನ್ನು ಕೂಡ ಕಡಿಮೆ ಮಾಡ್ತದೆ ನೋಡ್ರಿ. ಇದು ಯಾವುದು? ಸಾರಜನಕ. ಓಕೆ, ವಿಮಾನದ ಟೈರ್ನಲ್ಲಿ ಸಾರಜನಕ ತುಂಬುತ್ತಾರೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ. ಕೀಬೋರ್ಡ್ನಲ್ಲಿ ಎಷ್ಟು ಅಂಕಿಗಳು ಇರ್ತವಂತ ಕೊಟ್ಟಿದ್ದಾರೆ. ಕೀಬೋರ್ಡ್ನಲ್ಲಿ ಈ ಒಂದು ಕೀಬೋರ್ಡ್ನ ಏನು ಪ್ಯಾನಲ್ ಇರ್ತದೆ ಅದರಲ್ಲಿ ಎಷ್ಟು ಅಂಕಿಯ ಕೀಗಳು ಕಂಡು ಬರ್ತವೆ ಅಂತ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಕೀಗಳು ಕಂಡು ಬರ್ತವೆ? ಸಣ್ಣವಾದಂಥ ಕೀಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 101. ಕೀಬೋರ್ಡ್ನಲ್ಲಿ 101 ಕೀಗಳಿರ್ತವೆ. ಆದರೆ ವಿವಿಧ ಕೀ ಒಂದು ಬೋರ್ಡ್ನಲ್ಲಿ 104 ಇರುತ್ತೆ, 108 ಕೂಡ ಕಂಡು ಬರ್ತದೆ. ಆದರೆ ಪ್ರಾಪರಾಗಿ 101 ಏನಪ್ಪ ಅಂತಂದರೆ ಕೀಬೋರ್ಡ್ನಲ್ಲಿ ಕೀಗಳು ಆ್ಯಡ್ ಇರ್ತವೆ ನೋಡ್ರಿ. ಸಾಮಾನ್ಯವಾಗಿ ಕಂಪ್ಯೂಟರ್ನ ಕೀಬೋರ್ಡ್ನಲ್ಲಿ 101 ಕೀಗಳಿರ್ತವೆ. ವಿವಿಧ ಒಂದು ಮಾದರಿಗಳಲ್ಲಿ ಕೀಬೋರ್ಡ್ಗಳಲ್ಲಿ 104, 105, 108 ಕೀಬೋರ್ಡ್ಗಳು ಕಂಡು ಬರ್ತವೆ. ವಿಂಡೋಸ್ ಕೀಬೋರ್ಡ್ಗಳಲ್ಲಿ ಸಾಮಾನ್ಯವಾಗಿ 104 ಅಥವಾ 105 ಕೀಗಳು ಕಂಡು ಬರ್ತವೆ ನೋಡ್ರಿ. ಅಂದರೆ ಈ ಒಂದು ಕೀಬೋರ್ಡ್ನ ಒಂದು ಯಾವ ರೀತಿಯಾಗಿ ಅದ್ರ ಮೇಲೆ ಹೋಗುತ್ತೆ, ಡಿಪೆಂಡೆಂಟ್ ಆಗಿರುತ್ತೆ. ಆದರೆ ಟೋಟಲಾಗಿ ಯಾವುದಾದ್ರು ಒಂದು ಕೀಬೋರ್ಡ್ ತೊಗೊಂಡ್ರೆ ಅದರಲ್ಲಿ 101 ಕೀಬೋರ್ಡ್ಗಳು ಇರ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಅದು ಬಿಟ್ರೆ ನಂತರದಲ್ಲಿ 104 ಬರ್ತವೆ ನೋಡ್ರಿ, ಅದು ಇದ್ರೆ ಹಾಕಿ. ಓಕೆ, ಮುಂದಿನ ಒಂದು ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು? ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, WC ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿರ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿ ಅವರನ್ನು ನಾವು ಭಾರತದ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಎಂದು ಕರೆಯುತ್ತೇವೆ. ಅಧ್ಯಕ್ಷರಾಗಿರ್ತಾರೆ ನೋಡಿರಿ, WC ಬ್ಯಾನರ್ಜಿ ಅಂತಾರೆ. 1885ರಲ್ಲಿ ಏನಪ್ಪ ಅಂತಂದರೆ ಮುಂಬೈನಲ್ಲಿ ನಡೆದಂಥ ಮೊದಲ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟ್. ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು 1885ರಲ್ಲಿ ಮುಂಬೈನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಮುಂದಿನ ಒಂದು ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲಾಯಿತು?
ಭಾರತದ ರಿಸರ್ವ್ ಬ್ಯಾಂಕನ್ನು ಯಾವಾಗ ಸ್ಥಾಪನೆ ಮಾಡಲಾಗಿದೆ ಮತ್ತು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಕ್ವೆಶ್ಚನ್ ನಂಬರ್ 6 ಅಂತ ಹಾಕಿ ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ಕ್ವೆಶ್ಚನ್ 6 ಅದು ನೋಡ್ರಿ ನಿಮಗೆ. ಓಕೆ, ಇವತ್ತಿನ ಒಂದು ನೀವು ಏನು ಕ್ವೆಶ್ಚನ್ ಅಂತ ಹೇಳ್ಬೋದು, ಇದು ನಿಮ್ಮ ಮೈಂಡ್ ಸಾಮರ್ಥ್ಯ ಎಷ್ಟಿದೆ ಅಂತ ತಿಳಿದುಕೊಳ್ಳಲು ಓಕೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲೇ ಗೊತ್ತು ಸರಿ. ಕೊನೆಯ ಪ್ರಶ್ನೆ ನೋಡಿ, ಅದು ಕ್ವೆಶ್ಚನ್ ತಿಳಿಸಿ ಕಾಮೆಂಟ್ ಮೂಲಕ. ಭಾರತದ ಅತಿ ಎತ್ತರದ ಜಲಪಾತ ಯಾವುದು? ಕೊನೆಯ ಒಂದು ಪ್ರಶ್ನೆ ಇದೆ ನೋಡಿ, ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಅಂತ ಕೊಟ್ಟಿದ್ದಾರೆ. ಭಾರತದ ಅತಿ ಎತ್ತರದ ಜಲಪಾತ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಜೋಗ ಜಲಪಾತ, ಶಿವಮೊಗ್ಗದಲ್ಲಿ ಕಂಡುಬರ್ತದೆ. ಶಿವಮೊಗ್ಗದಲ್ಲಿ ಕಂಡುಬರ್ತದೆ ನೋಡಿರಿ. ಶಿವಮೊಗ್ಗದಲ್ಲಿ ಕಂಡುಬರ್ತದೆ ನೋಡಿರಿ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜೋಗ ಜಲಪಾತವು ಭಾರತದ ಅತಿ ಎತ್ತರದ ಜಲಪಾತವಾಗಿದೆ. ಇದನ್ನು ಗೇರುಸೊಪ್ಪ ಜಲಪಾತ ಎಂದು ಕೂಡ ಕರೆಯುತ್ತಾರೆ. ಇದೇನಪ್ಪ ಅಂತಂದರೆ 253 ಮೀಟರ್ವರೆಗೂ ಎತ್ತರದಿಂದ ಧುಮುಕುತ್ತದೆ ನೋಡಿರಿ. ಅಂದರೆ 830 ಅಡಿಯಿಂದ ಮೇಲಿಂದ ಕೆಳಗೆ ಬೀಳುತ್ತದೆ. ಇದು ಏಕಕಾಲದಲ್ಲಿ 4 ಹಂತಗಳಲ್ಲಿ ಧುಮುಕುತ್ತದೆ. ಈ ಜಲಪಾತದಲ್ಲಿ 4 ಹಂತಗಳಲ್ಲಿ ಧುಮುಕುತ್ತದೆ ಅಂತ ಹೇಳ್ತೀವಿ. ಅದಕ್ಕೆ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಏನಪ್ಪ ಅಂತಂದರೆ ರಾಜ, ರಾಣಿ, ರಾಕೆಟ್, ರೋರೋ. ಓಕೆ, ಈ ರೀತಿಯಾದ ಹೆಸರನ್ನು ಕೂಡ ಈ ಒಂದು ಜಲಪಾತಕ್ಕೆ ಕರೆಯುತ್ತಾರೆ. ರಾಜ, ರಾಣಿ, ರಾಕೆಟ್, ರೋರೋ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಪ್ರಮುಖ ಒಂದು ಪ್ರಶ್ನೆಗಳು ನೀವು ನೋಡಿದ್ದೀರಿ. ಜೊತೆಗೆ ನಿಮಗೂ ಕೂಡ ಕ್ವೆಶ್ಚನ್ಗಳನ್ನು ಕೊಟ್ಟಿದ್ದಾರೆ ನೋಡಿರಿ. 6 ಕೊಟ್ಟಿದ್ದೀವಿ. 6 ಕ್ವೆಶ್ಚನ್ಗೆ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾಕಪ್ಪ ಅಂತಂದರೆ ನೀವು ಓದಿದರೆ ಮಾತ್ರ ಸಾಲದು, ನೀವು ಎಷ್ಟು ಓದಿದ್ರಿ, ನಿಮಗೇನು ಅರ್ಥ ಆಗಿದೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ನೀವೇನಾದರೂ ಹೊಸಬರಾದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಗುಡ್ ನೈಟ್ ಆ್ಯಂಡ್ ಆಲ್ ದ ಬೆಸ್ಟ್. ಮುಂದಿನ ಎಕ್ಸಾಮ್ಗಳಿಗೆ ಹಿಂದೆ ತಯಾರಿ ನಡೆಸಿ.